ಹೇಳ್ಬಿಡ್ಬೋದು ಅಂತ್ಯಾ? ಹಾ, ಧಾರಾಳವಾಗಿ ಹೇಳ್ಬೋದು. ಇಂಥ ಒಳ್ಳೆ ಹುಡುಗ ಲೈಫ್ ಪಾರ್ಟ್ನರ್ ಆಗಿ ಸಿಗೋದು ಅವಳ ಅದೃಷ್ಟ, ಪುಣ್ಯ ಅಲ್ವಣ್ಣ? ಹಾಗಾದ್ರೆ ಹೇಳ್ಬಿಡ್ಬೋದಲ್ವಾ ಅಚ್ಚು? 100%. ಹಾ, ಹೇಳ್ಬಿಡ್ಬೋದಲ್ವಾ? ಏನ್ ನೀವಿಬ್ರು ಅವಾಗಿಂದ ಹೇಳ್ಬೋದಾ ಅಂತ ಕೇಳ್ತಿದ್ದೀರಲ್ಲ, ಏನದು? ಅಲ್ಲ, ಏನು ಅಂದ್ರೆ ಅವ್ರಿಗೆ ಹೇಳ್ಬಿಡ್ಬೋದಾ ಅನ್ನೋದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಷ್ಟೇ. ಹೇಳಣ್ಣ, ನನಗಿಷ್ಟ ಆಗಿದೆ ಅಂತ ಹೇಳಿದ್ನಲ್ಲ, ಫಿಕ್ಸ್ ಅಷ್ಟೇ. ಒಂದ್ ನಿಮಿಷ ಇರು, ನಮ್ಮ ಆಫೀಸಿಂದ. ಹಲೋ, ಓ ಬಂದ್ರ ಅವರು? ಸರಿ, ನಾನು ಅಪಾಯಿಂಟ್ಮೆಂಟ್ ಕೊಟ್ಟಿದ್ನಲ್ಲ. ಸರಿ, ಕ್ಲೈಂಟ್ನ ಅಲ್ಲೇ ಇರಿಸ್ಕೊಳ್ಳಿ, ನಾನು ಬರ್ತೀನಿ. ಓಕೆ ಅಣ್ಣ, ನಾನು ಅರ್ಜೆಂಟಾಗಿ ಆಫೀಸ್ಗೆ ಹೋಗ್ಬೇಕು, ಕ್ಲೈಂಟ್ ಬಂದಿದ್ದಾರಂತ. ಅಲ್ಲಮ್ಮ, ನೀನ್ ಹೆಂಗೆ? ನೀವಿಬ್ರು ಹೊರಡಿ, ನಾನು ಕ್ಯಾಬ್ ಬುಕ್ ಮಾಡ್ಕೊಂಡು. ಅಲ್ಲ, ನೀನ್ ಕಾರ್ ತಗೊಂಡು ನಾನು ಕ್ಯಾಬ್ ಬುಕ್ ಮಾಡಿ. ಬೇಡಣ್ಣ, ನೀವಿಬ್ರು ಹೊರಡಿ, ನಾನು ಕ್ಯಾಬಲ್ಲಿ ಹೋಗ್ತೀನಿ. ಆಮೇಲೆ ಎಲ್ಲೂ ಹುಡ್ಕಕ್ ಹೋಗ್ಬೇಡ, ನನ್ಗಿದಿಷ್ಟ ಆಗಿದೆ, ಇದನ್ನೇ ಫೈನಲ್ ಮಾಡು. ಓಕೆ? ಸರಿಮ್ಮ. ಸರಿ, ಬಾಯ್. ನೀವಿಬ್ರು ಹುಷಾರಮ್ಮ. ರೀ, ಅಚ್ಚು ನೇರವಾಗಿ ಹೇಳದೇ ಇದ್ರು ಪರೋಕ್ಷವಾಗಿ ಹುಡುಗ ಓಕೆ ಅಂತ ಹೇಳಿದಾಳೆ. ಹೌದು ಸುಮಾ, ಅಷ್ಟೇ ಅಲ್ಲ, ಆ ಸುಮಂತ್ನ ಕೈ ಹಿಡಿಯೋ ಹುಡುಗಿ ಅದೃಷ್ಟವಂತೆ ಅಂತ ಹೇಳಿದ್ಲು. ಕೇಳಿಸ್ಕೊಂಡ್ಯಾ? ಹೌದು ರೀ. ಸತ್ಯ ಹೇಳ್ಬೇಕು ಅಂತಂದ್ರೆ ನಮ್ಮ ಅಚ್ಚುನ್ ಕೈ ಹಿಡಿಯಕ ಆ ಸುಮಂತ್ ಅದೆಷ್ಟು ಪುಣ್ಯ ಮಾಡಿದ್ನೋ ಏನೋ. ರೀ, ಇನ್ ಮುಂದೆ ಈ ವಿಚಾರನ ಮುಂದೆ ಹಾಕೋ ಅವಶ್ಯಕತೆನೇ ಇಲ್ಲ. ನೀವು ಅಚ್ಚು ಹತ್ರ ಈ ವಿಷಯನ ಬಿಡಿಸಿ ಹೇಳಿ, ಹಾಗೆ ಸುಮಂತ್ ಮನೆಯವರೆಗೂ ಹೇಳ್ಬಿಡಿ. ಅಲ್ಲ, ಅಚ್ಚುನೇ ಇಷ್ಟೆಲ್ಲ ಹೇಳಿದಾಳೆ ಅಂತಂದ್ಮೇಲೆ ಸುಮಂತ್ ಕೈ ಹಿಡಿಯೋ ಹುಡುಗಿ ಯಾರು ಅಂತ ಸಸ್ಪೆನ್ಸ್ ಆಗೇ ಇರ್ಲಿ ಅಲ್ವಾ? ಯಾಕ್ರಿ ನಮ್ ಬಂಗಾರಿನ ಆಟ ಆಡಿಸ್ತಿದ್ದೀರಾ? ಹೇಳ್ಬಿಡ್ರಿ. ಸಾಧ್ಯನೇ ಇಲ್ಲ ಸುಮತಿ, ನೀನು ಅಷ್ಟೇ. ಈಗ್ಲೇ ಹೇಳ್ಬೇಡ, ಯಾವುದೇ ಕಾರಣಕ್ಕೂ ಇದನ್ನ ಹೇಳಬಾರ್ದು. ಅಲ್ಲ, ನಾನು ಹುಡುಗನ ಕಡೆಯವ್ರ ಹತ್ರ ಮಾತಾಡಿ ಒಂದ್ ಒಳ್ಳೆ ದಿನ ನೋಡಿ ಕರೆಸ್ತೀನಲ್ಲ, ಅವತ್ತು ಅಚ್ಚುಗೆ ಸುಮಂತ್ ಅನ್ನೋ ವಿಷಯ ಗೊತ್ತಾಗ್ಲಿ. ರೀ, ಇಷ್ಟೊಂದು ರಹಸ್ಯವಾಗಿಟ್ಟು ನಿಮ್ಗೇನ್ ಲಾಭ? ಲಾಭ ಅಲ್ಲ ಸುಮತಿ, ಹೆಮ್ಮೆ. ನಮ್ಮ ಅಚ್ಚು ಅಣ್ಣ ಇಷ್ಟು ಒಳ್ಳೆ ಹುಡುಗನ ಕೊಟ್ಟು ಮದುವೆ ಮಾಡ್ತೀಯ ಅಂತ ಹೊಗಳ್ತಾಳಲ್ಲ, ಆ ಖುಷಿ ನನಗೆ ಬೇಕಾಗಿರೋದು. ಓಹೋ, ತಂಗಿ ಕೈಲಿ ಹೊಗಳಿಸ್ಕೊಳ್ಳೋದು ಅಂದ್ರೆ ಅದೇನ್ ಖುಷಿನೋ ಏನೋ ನಿಮ್ಗೆ. ಸುಶಾಂತ್ ಅವರೇ, ನಾನು ಸುಮತಿ ಇಬ್ರು ಆ ಸುಮಂತ್ ಕನ್ಸ್ಟ್ರಕ್ಷನ್ ಮಾಡ್ತಾ ಇದಾರಲ್ಲ ಬಿಲ್ಡಿಂಗು, ಅಲ್ಲಿ ಹೋಗಿದ್ವಿ. ಅವ್ರ ತಾಯಿನೂ ಸಿಕ್ಕಿದ್ರು ಕಣಪ್ಪ. ಅವ್ರ ಹತ್ರ ಮಾತಾಡ್ಸೋದ್ಮೇಲೆ ನಮ್ಮ ಮನ್ಸಿಗೆ ತುಂಬಾ ನೆಮ್ಮದಿ ಆಯ್ತು. ನಮಗೆ ಆ ಸಂಬಂಧ ಓಕೆನೆ. ಸೂಪರ್. ನನ್ನ ಮನ್ಸಲ್ಲೂ ಇದೇ ಭಾವನೆ ಇತ್ತು ಸರ್. ನೀವು ಸುಮಂತ್ನ ನೇರವಾಗಿ ಭೇಟಿಯಾದ್ರೆ ಖಂಡಿತ ಅವ್ನು ನಿಮ್ಗೆ ಇಷ್ಟ ಆಗ್ತಾನೆ ಅಂತ ನನಗೆ ಗೊತ್ತಿತ್ತು. ಹೋಗ್ಲಿ ಬಿಡಿ, ಎಲ್ಲ ಒಳ್ಳೇದಾಯ್ತು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸುಶಾಂತ್ ಅವರೇ. ಮೊಬೈಲ್ನ ಮರ್ತು ಬಂದ್ಬಿಟ್ಟಿದ್ದೆ. ಅದನ್ನ ತರೋಣ ಅಂತ ವಾಪಸ್ ಹೋದಾಗ ತುಂಬಾ ಉಪಕಾರ ಆಯ್ತು ಸರ್. ಅಯ್ಯೋ, ಪರವಾಗಿಲ್ಲ ಅಮ್ಮ. ನನ್ನ ಕಾಲಿಗೆ ಯಾಕಮ್ಮ ಬೀಳ್ತೀಯಾ? ನಿನ್ ಗಂಡ ದುಡ್ದಿರೋ ದುಡ್ಡದು. ಅವನ್ ಕೈಲಿ ಕೊಟ್ರೆ ಎಲ್ಲಿ ಕುಡ್ದು ಹಾಳು ಮಾಡ್ಬಿಡ್ತಾನೆ ಅನ್ಬಿಟ್ಟು ನಿನ್ ಕೈಲಿ ಕೊಟ್ಟೆ. ಒಳ್ಳೇದಾಯ್ತು ಬಿಡಿ ಸರ್. ತುಂಬಾ ಕುಡಿತಾ ಇದ್ರು, ₹1 ಮನೆ ಕೊಡಲ್ಲ. ಮನೆ ಹೇಗ್ ಸರ್ ನಡ್ಸೋದು? ಅದಕ್ಕೆ ಬಂದು ನಿಮ್ಮ ಹತ್ರ ಕೇಳ್ಕೊಂಡೆ, ಅವ್ರ ಹತ್ರ ದುಡ್ಡು ಕೊಡ್ಬೇಡಿ ಅಂತ. ಪರವಾಗಿಲ್ಲ ಬಿಡಮ್ಮ, ಇನ್ಮೇಲಿಂದ ಅವನ ಕೈಲಿ ನಾನು ದುಡ್ಡು ಕೊಡಲ್ಲ. ಹೇಗಾದ್ರೂ ಮಾಡಿ ಅವ್ರು ಕುಡಿತಾ ಒಂದ್ ಸ್ವಲ್ಪ ಬಿಡಿಸ್ಬಿಡಿ ಸರ್. ಡಾಕ್ಟರ್ ಹತ್ರ ಎಲ್ಲ ಮಾತಾಡಿದಿನಮ್ಮ, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ. ಫಸ್ಟ್ ನೀನು ಹೋಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗು. ದುಡ್ಡಿನ ಅವಶ್ಯಕತೆ ಇದ್ರೆ ನನಗೆ ಹೇಳು, ನಾನು ಬಂದು ತಲುಪಿಸ್ತೀನಿ ದುಡ್ಡನ್ನ. ನೀನು ಹೆಚ್ಚಾಗಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ. ಸ್ವಲ್ಪ ನೋಡ್ಕೋ, ಆಮೇಲೆ ಬಂದು ಕೆಲ್ಸಕ್ಕೆ ಸೇರ್ಕೊಳ್ಳಿ. ನೀನು ತಲೆ ಕೆಡ್ಸ್ಕೋಬೇಡ. ಏಯ್ ಬಾರಯ್ಯ, ಎಲ್ಲಿ? ಇಂಥ ಒಳ್ಳೆ ಯಜಮಾನ್ರಿಗೆ ಬಾಯಿಗೆ ಬಂದಾಗ ಬೈತಿಯಲ್ಲ, ಕಾಲಿಗೆ ಬೀಳು. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ಇನ್ಮೇಲೆ ಕುಡಿಯಲ್ಲ ಬುದ್ಧಿ. ನೀವು ಬೈದ್ರಲ್ಲ, ಬೇಜಾರಿಗೆ ಕುಡ್ದ್ಬಿಟ್ಟೆ ಬುದ್ಧಿ. ನನ್ನ ಕ್ಷಮಿಸ್ಬಿಡಿ ಬುದ್ಧಿ. ಸುಮ್ಮನೆ ಆಗ್ಲೇ ಕುಡ್ದ್ಬಿಟ್ಟಿದ್ಯಾ? ದುಡ್ಡೆಲ್ಲಿ ಸಿಗ್ತಾ ನಿಂಗೆ? ಏಯ್, ಯಾವಾಗ ಬುದ್ಧಿ ಕಲಿತೀರೋ ನೀವೆಲ್ಲ? ಫಸ್ಟು ಹಾಸ್ಪಿಟ್ಲಿಗೆ ಸೇರ್ಸಮ್ಮ. ಹೇ, ಉಪಕಾರ ಆಯ್ತು ಸರ್. ನಮಸ್ಕಾರ ಬುದ್ಧಿ.
ಮಾಡೋದೆಲ್ಲ ಮಾಡ್ಬಿಟ್ಟು ಹೆಂಗ್ ಹೋಗ್ತಾ ನೋಡು ಕಳ್ಳ. ಸರ್ ಅದು ಏನಿಲ್ಲ, ನನ್ನ ಮೊಬೈಲ್ ಬಿಟ್ಟು ಹೋಗ್ಬಿಟ್ಟಿದ್ದೆ, ಮೊಬೈಲು ಅದಕ್ಕೆ. ಹಾ ರಾಜು ಸರ್. ಅವ್ರ ಫೋನ್ನ ನೀನ್ ಚಾರ್ಜಿಗೆ ಹಾಕಿದ್ದಲ್ಲ, ತಗೊಬಂದ್ ಕೊಡಪ್ಪ. ತಂದೆ ಸರ್. ಸತ್ಯ ಗೊತ್ತಿಲ್ಲದೆ ತಪ್ಪು ತಿಳ್ಕೊಂಬಿಟ್ನಲ್ಲ. ಹಲೋ ಹೇಳಮ್ಮ. ಅಮ್ಮ ಆರಾಮಾಗಿ ಬಾರಮ್ಮ ನೀನು 2 ಗಂಟೆಗೆ. ನಂದೊಂದು ಸೈಟ್ ವಿಸಿಟ್ ಇದೆ ಇವತ್ತು. ಸರಿ ಅಮ್ಮ, ಆಯ್ತಮ್ಮ ಆಯ್ತಮ್ಮ. ಅನ್ಯಾಯವಾಗಿ ಇವನ್ ಬಗ್ಗೆ ತಪ್ಪು ತಿಳ್ಕೊಂಬಿಟ್ನೆ ನಾನು. ಸಾರಿ ಸರ್. ಪರವಾಗಿಲ್ಲ. ನಮ್ಮ ತಾಯಿ, ನನಗೆ ನನ್ನ ತಾಯಿ ಅಂದರೆ ತುಂಬ ಪ್ರೀತಿ ಸರ್. ತುಂಬಾ ಸಂತೋಷ ಸರ್. ನನ್ನ ತಾಯಿಗೂ ಅಷ್ಟೇ, ನನ್ನ ಕಂಡ್ರೆ ಅಷ್ಟೇ ಪ್ರೀತಿ ಸರ್. ನಾನು ಯಾವುದೇ ಸೈಟಲ್ಲಿ ಇರಲಿ ಸರ್, ಮಧ್ಯಾಹ್ನದ ಹೊತ್ತು ಊಟ ನನಗೆ ತಂದ್ಕೊಡ್ತಾರೆ ಸರ್. ಓ, ನನ್ನ ಮೇಲೆ ಅಷ್ಟು ಪ್ರೀತಿ ಸರ್ ಅವರಿಗೆ. ತುಂಬಾ ಸಂತೋಷ. ರಾಜು ಸರ್. ತಂದೆ ನಮ್ಮ ಮೊಬೈಲು ತಂದೆ ಸರ್. ಕೊಡು. ತಗೊಳ್ಳಿ ಸರ್. ಥ್ಯಾಂಕ್ ಯು ಸರ್. ಇರ್ಲಿ ನಾನು ಸರ್. ನಮ್ಮ ತಂಗಿನೂ ನಮ್ಮ ಶ್ರೀಮತಿನೂ ಒಂದ್ಸರಿ ಕರ್ಕೊಂಬಂದು ಮನೆ ನೋಡಿದ ಮೇಲೆ ಫೈನಲೈಸ್ ಮಾಡಿ ಎನಿ ಟೈಮ್ ಸರ್, ಎನಿ ಟೈಮ್. ಬರ್ತೀನಿ. ಓಕೆ ಸರ್, ಥ್ಯಾಂಕ್ Thank ಯು. you. ಸರಿ ಸರ್, ಹೋಗ್ಬಿಟ್ಟು ಬನ್ನಿ. ಇನ್ಮೇಲೆ ನನಗೆ ನಾನೇ ಹೇಳ್ಕೊಂಡ್ಬಿಟ್ಟಿದ್ದೀನಿ, ಕಣ್ಣಾರೆ ನೋಡಿದ್ರು ಅದರ ಬಗ್ಗೆ ವಿಚಾರ ಮಾಡದೆ ಯಾವುದನ್ನು ನಂಬಾರ್ದು ಅಂತ ಹೇಳಿ. ಪರವಾಗಿಲ್ಲ ಬಿಡಿ ಸರ್. ಸರ್, ನಿಮ್ಮ ತಂಗಿದು ಅಭಿಪ್ರಾಯ ಕೇಳಿದ್ರಾ? ಆ, ನನ್ನ ತಂಗಿ ಓಕೆ ಅಂತ ಹೇಳ್ತಾಳೆ ಬಿಡಿ. ಓ ಹೌದಾ, ಒಳ್ಳೇದಾಯ್ತು ಬಿಡಿ. ನೀವು ನಮ್ಗೆ ಇನ್ನೊಂದು ಸಹಾಯ ಮಾಡ್ಬೇಕಲ್ಲ. ಹೇಳಿ ಸರ್, ಏನ್ ಮಾಡ್ಬೇಕು? ಏನಿಲ್ಲ, ಸುಮಂತ್ ಅವ್ರ ತಾಯಿಗೆ ಹೇಳಿ ಅವರ ರಿಲೇಷನ್ ಜೊತೆಲಿ ಬಂದು ಸಂಪ್ರದಾಯಬದ್ಧವಾಗಿ ಹೆಣ್ಣು ಕೇಳಲಿ. ಎಲ್ಲ ಸರಿ ಹೋಯ್ತು ಅಂತಂದ್ರೆ ನಿಶ್ಚಿತಾರ್ಥದ ಮಾತುಕತೆ ಮುಂದುವರ್ಸೋಣ. ಸರ್, ಖಂಡಿತ ಹೇಳ್ತೀನಿ ಸರ್. ಅವನು ನನ್ನ ಗೆಳೆಯ. ಅವನು ಪಟ್ಟಿರೋ ಕಷ್ಟನ ನಾನು ತುಂಬಾ ಹತ್ತಿರದಿಂದ ನೋಡಿದ್ದೀನಿ. ನಿಮ್ ತಂಗಿ ಅಂತ ಒಳ್ಳೆ ಹುಡುಗಿ ಸಿಗ್ತಾರೆ ಅಂದ್ರೆ ಅದು ಅವನ್ ಮಾಡಿರೋ ಪುಣ್ಯ. ನಮಗೂ ಸಂತೋಷ. ನೀವು ಮುಂದುವರೆದು ಇಂಥ ಒಳ್ಳೆ ಸಂಬಂಧ ನೋಡಿ ನಮ್ಗೆ ಹೇಳದೆ ಹೋಗಿದ್ರೆ ನನ್ನ ತಂಗಿ ಅಚ್ಚುಗೆ ಒಂದು ಒಳ್ಳೆ ಭವಿಷ್ಯ ಕಟ್ಕೊಡೋದು ಮಿಸ್ ಆಗಿ ಹೋಗ್ತಿತ್ತು. ಅದಕ್ಕೆ ನಿಮಗೆ ಧನ್ಯವಾದ ಹೇಳ್ಬೇಕು ನಾನು. ಏನ್ ಸರ್ ಈ ತರ ಹೇಳ್ತೀರಾ? ಅವ್ನು ನನ್ನ ಪ್ರಾಣ ಸ್ನೇಹಿತ ಸರ್. ಈಗ ಅದನ್ನ ಬಿಡಿ ಸರ್. ನನ್ನ ಮಗ ರಾಘವ್ಗೆ ಪ್ರಾಣ ಕೊಟ್ಟಿರೋಳು ನಿಮ್ ತಂಗಿ. ಒಂದ್ ವೇಳೆ ಅವ್ರು ಬರ್ದೇ ಹೋಗಿದ್ದಿದ್ರೆ ನನ್ನ ಮಗ ಏನಾಗ್ತಿದ್ನೋ ಒಂದು ಗೊತ್ತಾಗ್ತಿರ್ಲಿಲ್ಲ.